ಉತ್ಪತ್ತಿ ಆಗೋದು ಕಡಿಮೆ ಮಾಡೋ ಸೂಕ್ತನ, ಇರೋದನ್ನು ಕಡಿಮೆ ಮಾಡೋ ಸೂಕ್ತನ ಅಂತ ನಾವು ಯೋಚನೆ ಮಾಡಬೇಕು. ಉತ್ಪತ್ತಿ ಆಗುವುದನ್ನು ತಡೆಗಟ್ಟಿದಾಗ ಎಷ್ಟು ನಾವು ಬೆನಿಫಿಟರ್ ಇರ್ತೀವಿ, ಉತ್ಪತ್ತಿ ಆದದ್ದನ್ನು ನಾವು ಅದನ್ನು ನಿರ್ಮೂಲ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋದಾಗ ಇದಕ್ಕೆ ಯಾವ ರೀತಿ ಯೋಚನೆ ಮಾಡಿದ್ರೂ ಕೂಡ ನಾವು ತಪ್ಪಲ್ಲೇ ಇನ್ನೂ ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಈ ಮಗುವಿಗೆ ಯಾಕೆ ಬಂತು ಆ ಸೋಂಕು ತಿಳಿಬೇಕಲ್ಲ. ಹೌದು, ಕಾರಣ ಬೇಕು. ಮಗುವಿಗೆ ಸೋಂಕಲ್ಲಿರ್ತಕ್ಕಂತಹ ವೈರಸ್ಸು ಇನ್ನೊಂದು ಹಲವಾರು ವೈದ್ಯಕೀಯ ಲೆಕ್ಕದಲ್ಲಿ ಬೇಕಾದಷ್ಟು ಹೆಸರುಗಳು ಕೊಡ್ತಾರೆ, ಕಾರಣಗಳನ್ನ ಕೊಡ್ತಾರೆ. ಇದೇ ಒಂದು ಕಾರಣ ಅಂತ ಅಲ್ಲ, ಹಲವಾರು ರೀತಿ ಕಾರಣಗಳಿದೆ, ಇದು ಒಂದೇ ಕಾರಣ ಅಂತ ಅಲ್ಲ. ಆದರೆ ಒಂದು ತಿಳ್ಕೋಬೇಕು, ಮಗುವಿಗೆ ಅವಶ್ಯಕತೆ ಇದೆಯಾ, ಹಿಂದೆ ಇತ್ತಾ, ಇದು ಇಲ್ಲ. ಹಿಂದಿನ ಕಾಲದ ಹಂಗಲ್ಲರಿ, ಈ ಕಾಲ ಬೇರೆ, ಅದಕ್ಕೆ ವಿಚಾರ ಬೇರೆ ಬೇರೆ ಹೋಗುತ್ತೆ. ಆದರೆ ಇದಕ್ಕೆ ಉದಾಹರಣೆ ಈ ಸೋಂಕು ಅಂತಕ್ಕಂತಹ ಒಂದು ವಿಚಾರ ಯಾಕೆ ಬಂತು, ಎಲ್ಲಿಂದ ಬಂತು ಅಂತ ಪ್ರಶ್ನೆ ಹಾಕರೆ ಏನು ಹೇಳ್ತೀಯಮ್ಮ? ಈ ಮಗುವಿಗೆ ಸೋಂಕು ವೈರಸ್ ಅಂತ ಏನು ಹೇಳ್ತೀವಿ, ಎಲ್ಲಿಂದ ಬಂತಿದು? ಚೈನಾದಿಂದ, ಅಮೇರಿಕಾದಿಂದ ಎಲ್ಲರೂ ಬಂತಾ? ಎಲ್ಲಿಂದ ಬಂದಿರ್ಬೋದು ಅಂದಾಜು ಹೇಳೋಕ್ಕಾಗತ್ತಾ? ನಾನೇ ಹೇಳ್ಬಿಡ್ತೀನಿ. ಏನಮ್ಮ? ತಾಯಿ, ಪೋಷಕರು. ಸೂಪರ್. ಇಲ್ಲಿ ತಂದೆ ತಾಯಿ ಅಂತಕ್ಕಂತಹ ಒಂದು ವಿಚಾರಕ್ಕೆ ಈ ಸೋಂಕಿನ ವಾತಾವರಣ ಇವರಿಬ್ಬರಲ್ಲೂ ಇರುತ್ತೆ. ಪ್ರತಿ ತಂದೆ ತಾಯಿಲಿರುತ್ತೆ, ಒಬ್ಬರಲ್ಲಿದೆ ಒಬ್ಬರಲ್ಲಿ ಇಲ್ಲ ಅನ್ನಂಗಿಲ್ಲ. ಪ್ರತಿ ತಂದೆ ತಾಯಿಯಲ್ಲೂ ಈ ಸೋಂಕು ಇರುತ್ತೆ. ಯಾವುದಪ್ಪ ಅದು ತಂದೆ ತಾಯಿಲಿರ್ತಕ್ಕಂಥ ಸೋಂಕು? ತಂದೆಯ ತಲೆ, ತಾಯಿಯ ಹೊಟ್ಟೆ, ಇದೆರಡು ಕಂಪ್ಲೀಟ್ ಫೇಲ್. ತಾಯಿ ಹೊಟ್ಟೆ ಕೆಟ್ಟಿದೆ ಗೊತ್ತಿಲ್ಲ, ತಂದೆಯ ತಲೆ ಕೆಟ್ಟಿದೆ ಅಂದರೆ ಒತ್ತಡ ಆಗತ್ತಲ್ಲ. ಈಗ ಇವ್ರಿಗೆ ಮದುವೆ ಮಾಡಿಕೊಂಡ ಮೇಲೆ ಮಗು ಮಾಡ್ಕೊಳ್ಳೋದಕ್ಕೆ ಇವರು ಸೂಟಬಲ್ ಪರ್ಸನ್ ಅಲ್ಲ. ಈಗ ಹೊಟ್ಟೆ ಕೆಟ್ಟಿಲ್ಲದೆ ಇರತಕ್ಕಂಥ ತಾಯಂದಿರು ಸಾಧ್ಯವೇ ಇಲ್ಲ. ಎಲ್ಲರೂ ಅದೇ ಒಪ್ಕೊಳ್ಳಲ್ಲ. ನಾನೇನಾಗಿದ್ದೀನಿ, ಗುಂಡ್ಕಲ್ಲಿದ್ದಂಗಿಲ್ವಾ ಅಂತಾರೆ ಕೆಲವರು. ಅಲ್ಲಮ್ಮ, ಏನು ಬೇಕು ಮಾಡ್ತೀನಿ, 2 ಬಿಂದಿಗೆ ಒಂದೇ ಸಲ ಎತ್ಕೊಂಬಂದ್ಬಿಡ್ತೀನಿ ಅಂತಾರೆ. ಈ ಥರದವರು ಇದ್ದಾರೆ. ಅದು ತಪ್ಪು ಅಂತಲ್ಲ, ಅವ್ರು ತಿಳ್ಕೊಂಡಿರ್ತಕ್ಕಂಥ ರೀತಿ. ಹಾಗಾಗಿ ಈ ಸೋಂಕು ತಂದೆಯ ತಲೆಯಲ್ಲಿ ಬಂದಿರುತ್ತೆ, ತಾಯಿಯ ಹೊಟ್ಟೆಯಿಂದ ಬಂದಿರುತ್ತೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಇದು ಮೆಡಿಕಲ್ಲು ಅರ್ಥ ಆಗಿದೆಯಾ ಇಲ್ವಾ ಅಂತ ನನಗೆ ಡೌಟು.